ನಮಸ್ಕಾರ. ನಾನು ಗಿರೀಶ್ ತುಮ್ಗಿ, ಜೇವರ್ಗಿಯ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು ಅಂತಂದರೆ, ಸನ್ಮಾನ್ಯ ಶ್ರೀ ಕೆ ಆಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿಯ ಶಾಸಕರಾಗಿರುವಂಥ ಅಜಯ್ ಸಿಂಗ್ ಸರ್ ಅವರು ಈ ಒಂದು ಕೆಳಗಡೆ ಕಾಣಿಸ್ತಿರುವಂಥ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆಗೆ ನಾಳೆ 15 ಆಗಸ್ಟ್ಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆಲ್ಲರೂ ವಿಶನ್ನು ತಾವು ಕೂಡ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಜೇವರ್ಗಿಯ ಸ್ಟೇಡಿಯಮ್ ಅದರ ಗತಿ ಹೇಗಾಗಿದೆ ಅಂತ ನೋಡ್ರಿ ನೀವು. ಸ್ವಿಮ್ಮಿಂಗ್ ಪೂಲ್ ಆಗ್ಯದ್ರಿ, ರನ್ನಿಂಗ್ ಕೋರ್ಟ್ ಸ್ವಿಮ್ಮಿಂಗ್ ಪೂಲ್ ಆಗ್ಯದ. ಒಂದು ದಿನ ಮಳೆ ಬಂದ್ರೆ 10 ರಿಂದ 12 ದಿನದವರೆಗೂ ಅಲ್ಲಿ ಒಳಗಡೆ ಕಾಲಿಡೋಕ್ಕಾಗಲ್ಲ, ಅಷ್ಟೊಂದು ಕೆಸರಾಗ್ತದೆ. ಏನು ನಾವು ಸಿಂಥೆಟಿಕ್ ಕೋಟ್ ಮಾಡ್ತೀವಿ, ನಾವು ಸಿಂಥೆಟಿಕ್ ಕೋಟ್ ಮಾಡಿದ್ದೀವಿ, ನಾವು ಕಂಪ್ಲೀಟಾಗಿ ಔಟ್ಸ್ಟ್ಯಾಂಡಿಂಗ್ ಮಾಡಿಸಿದ್ದೀವಿ ಅಂತ ಹೇಳ್ತಿದ್ರಿ. ಅದು ಔಟ್ಸ್ಟ್ಯಾಂಡಿಂಗ್ ಏನು ಸ್ಟ್ಯಾಂಡ್ ಕೂತ್ಕೊಳ್ಳೋ ಸ್ಟ್ಯಾಂಡ್ ಇದೆ, ಅದಕ್ಕೆ ಪ್ಲಾಸ್ಟರ್ ಮಾಡಿಸಿಲ್ಲ, ಪೇಂಟ್ ಹೊಡೆದ್ಬಿಟ್ಟಿದ್ರಿ. ಅದು ಕಂಪ್ಲೀಟ್ ಎಲ್ಲ ಹಿಂಗೆ ಬೆಂಡ್ ಆಗಿದ್ದಾವೆ. ಅವು ಇನ್ನೊಂದು 4-5 ವರ್ಷನಾಗ ಬಿದ್ದೇ ಹೋಗ್ತಾವೆ. ಅದು ಪ್ಲಾಸ್ಟರ್ ಇಲ್ಲ, ಪೇಂಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀರ. ಅದಂತರೂ ಹಾಳಾಗಿದೆ. ಇದು ಟ್ರ್ಯಾಕ್, ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದೀರ, ಕೋಟಿಗಟ್ಟಲೆ ಹಣ ಇದ್ರಿಗೆ ಖರ್ಚು ಮಾಡಿದ್ದೀರ. ಟ್ರ್ಯಾಕ್ ಪಕ್ಕದಲ್ಲಿ ಡ್ರೈನ್ ಮಾಡಿದ್ರೆ ಆ ಡ್ರೈನ್ಗಳೆಲ್ಲ ಮುಚ್ಚೋಗಿದ್ದಾವೆ. ಆ ಡ್ರೈನ್ಗಳು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ರೆ ಡ್ರೈನ್ಗಳು ಇರ್ತಿದ್ವು, ನೀರು ಬಿದ್ದು ಡ್ರೈನ್ ಒಳಗೆ ಹೋಗಿ ಆ ಟ್ರ್ಯಾಕ್ ಏನಂದ್ರೆ ಫ್ರೀ ಆಗಿರ್ತಿತ್ತು. ಅದನ್ನು ಮಾಡೇ ಇಲ್ಲ, ನೀರೆಲ್ಲ ಹೋಗ್ತಾವೆ, ಅಲ್ಲೇ ಗ್ರೌಂಡ್ ಒಳಗೆ ಇರ್ತಾವೆ. ಅದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದ್ರೆ ಅದು ಬ್ಯಾಡ್ಮಿಂಟನ್ ಕೋರ್ಟ್ ಒಳಗೆ ಸಿಂಥೆಟಿಕ್ ಕೋರ್ಟ್ ಬರ್ತದೆ. ಒಂದು 9 mm ಸಿಂಥೆಟಿಕ್ ಕೋರ್ಟ್ ಬರ್ತದೆ. ಅದು ಕೋರ್ಟ್ ಹಾಕ್ಸ್ಬೇಕು. ಅದು ಕೋರ್ಟ್ ಹಾಕ್ಸ್ಬೇಕಂದ್ರೆ ಆಗಿದೆ ಅಲ್ರಿ, ಎಲ್ಲ ಕೆಲಸ ಆಗಿದೆ ಅಂತಂತೀರಿ. ಆ ಬಾಸ್ಕೆಟ್ಬಾಲ್ ಗ್ರೌಂಡ್ ಮಾಡಿದ್ರೆ ಗ್ರೌಂಡಿನಿಂದ 5 ಅಡಿ 4 ಅಡಿ 5 ಅಡಿ ಎತ್ತರ ಮಾಡಿದ್ರೆ ಅಲ್ಲಿ ಯಾರೇ ಆಡೋರು ಕೆಳಗಡೆ ಬಿದ್ದರು ಅಂತಂದ್ರೆ ಖಲಾಸೆ ಹೋಗ್ತಾರೆ ಹುಡುಗರು. ಆ ಬಾಸ್ಕೆಟ್ಬಾಲ್ ಗ್ರೌಂಡ್ ಸೈಜ್ ಕೂಡ ಚಿಕ್ಕದು ಮಾಡಿದ್ರೆ, ಅದೇನು ಬಾಸ್ಕೆಟ್ಬಾಲ್ ಮೇಲೆ ನಟ್ ಇರ್ತದೆ, ನಟ್ ಇನ್ನೂ ಹೊರಗಡೆ ಇರಬೇಕು. ಅದು ಕಂಪ್ಲೀಟ್ ಹೋಗಿ ಗ್ರೌಂಡ್ ಒಳಗೆ ಬಂದಿಟ್ಟಾರೆ. ನಾವೇನು ಮಾಡಮ್ರಿ, ಇಷ್ಟು ಮಾಡ್ಯಾರ ಅಂತ ಕೇಳೋರು ಯಾರು ಇಲ್ಲ. ನೀವು ಅದನ್ನು ದುಡ್ಡು ಹಾಕ್ಸ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮವ್ರು ಕೇಳಕ್ಕೆ ಹಚ್ಚಬೇಕು, ನೀವು ಕೇಳಬೇಕು ಅದನ್ನು. ಅಥವಾ ಯಾರಾದರೂ ಅಲ್ಲಿ ಸ್ಪೋರ್ಟ್ಸ್ಮನ್ ಇದ್ರಂದ್ರೆ ಅವ್ರೇನಾದರೂ ಹೇಳ್ತಾರಂದ್ರೆ ಅದನ್ನು ಪರಿಗಣನೆ ಮಾಡ್ಕೊಂಡು ಹೌದಾ ಹಿಂಗೆ ಮಾಡ್ತೀವಿ ಅನ್ನೋದು ತಲೆಯಾಗಿರ್ಬೇಕು. ಏನೂ ಇಲ್ಲ. ಆ ಕಬಡ್ಡಿ ಗ್ರೌಂಡ್ ಮಾಡಿದ್ರೆ ಅದು ಯಾವುದೋ ಇನ್ನೊಂದು 50,000 ರೂಪಾಯಿ ಬರಬೇಕಾಗಿತ್ತು. ಇದು ಸುತ್ತ ಯಾಕೋ ಇಟ್ಟಂಗಿ ಗಾಡಿ ಯಾಕೆ ಕಬಡ್ಡಿ ಗ್ರೌಂಡಿಗೆ ಕಟ್ಟಾಕತ್ತೀವಿ ಅಂತ ನಾ ಕೇಳಿದ್ರೆ, ಇಲ್ಲಣ್ಣ ನನಗೊಂದು 50,000 ರೂಪಾಯಿ ಬಾಕಿ ಬರೋದಿತ್ತು, ಇನ್ನೂ ಅದು ಕೆಲಸ ಮಾಡಂದ್ರು, ಅದಕ್ಕೆ ನಾ ಇದು ಕಬಡ್ಡಿ ಗ್ರೌಂಡಿಗೆ ಸುತ್ತ ಏನು ಇಟ್ಟಂಗಿ ವಾಲನ್ನು ಕಟ್ಕೊತಾ ಇದ್ದಾರೆ. ಏನು ಹಿಂಗೆಲ್ಲ ಮಾಡಿದ್ರೆ ಯಾರು ಕೇಳಬೇಕು? ಈಗ ರೀಸೆಂಟಾಗಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಂತೂ ಯಾವುದು PSI ಯಾವ ಪೋಸ್ಟ್ಗಳನ್ನು ಬಿಡಲ್ಲ, ಅದಂತೂ ನಿಜ ಆಗ್ಬಿಡ್ರಿ. ಈಗ ಯಾವುದಾದ್ರೂ ಪೋಸ್ಟ್ಗಳು PSI ಸರ್ಕಲ್ ಮತ್ತು PSI ಈ PC-ಗಳು ಮತ್ತು ಅರಣ್ಯ ಇಲಾಖೆಯಲ್ಲಿ ಯಾವುದಾದ್ರೂ ಜಾಬ್ಗಳನ್ನು ಬಿಟ್ಟರೆ ಅವ್ರು ರನ್ನಿಂಗ್ ಎಲ್ಲ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಯಾವುದಾದ್ರೂ ರೋಡ್ ಒಳಗೆ ಪ್ರಾಕ್ಟೀಸ್ ಮಾಡ್ಬೇಕಾ? ಈ ಥರ ನೀರು ತುಂಬಿರೋ ಗ್ರೌಂಡ್ ಇದ್ದರೆ ಎಲ್ಲಾದ್ರೂ ಪ್ರಾಕ್ಟೀಸ್ ಮಾಡೋಕ್ಕಾಗ್ತದೆ? ಅವ್ರು ಶಾರ್ಟ್ ಪುಟ್ ಪ್ರಾಕ್ಟೀಸ್ ಮಾಡಬೇಕು, ಏನು ಅವ್ರು ಲಾಂಗ್ ಜಂಪ್ ಹೈ ಜಂಪ್ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಪೂರಾ ಗ್ರೌಂಡ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಎಲ್ಲಿರಬೇಕು? ವಯಸ್ಸಾದವರು ಬಂದು ಬೆಳಗ್ಗೆ ವಾಕಿಂಗ್ ಅಂತ ಬರ್ತಾರೆ, ಎಲ್ಲಿ ತಿರುಗಾಡ್ಬೇಕು ಅವರು? ಆ ಬಾಜು CC ರೋಡ್ ಹಾಕಿರಿ, CC ರೋಡ್ನಾಗ ತಿರುಗಾಡಂತೀರಿ, CC ರೋಡ್ ಒಳಗೆ ತಿರುಗಾಡಿದ್ರೆ ಮೊಳಕಾಲು ಚಿಪ್ಪು ಹೋಗಿಬಿಡ್ತಾವೆ. ಮೊಳಕಾಲು ಚಿಪ್ಪೇ ಇರಲ್ಲ. 1 ವರ್ಷ ತಿರುಗಾಡಿದ್ರೆ ವಯಸ್ಸಾದವ್ರು 1 ವರ್ಷ ತಿರುಗಾಡಿದ್ರೆ ಮೊಳಕಾಲು ಚಿಪ್ಪು ಹೋಗಿಬಿಡ್ತಾವೆ. ಮತ್ತು ಮನ್ಯಾಗ ಕುಂಡಿರ್ತಾರೆ ಅವ್ರು, ಸುಮ್ಮನೆ ಮನೆಯಿಂದ ಏನಾರ ಕೆಲಸ ಮಾಡ್ತಿರ್ತಾರೆ, ಅದನ್ನೂ ಹೋಗ್ತಾವೆ. ಇದು ಜವಾಬ್ದಾರಿಯಿಂದ ನಾವು ಯಾವುದೋ ಹಣವನ್ನು ತಂದಿದ್ದೀವಿ ಅಂತಂದ್ರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಅದು ಉಪಯೋಗ ಆಗ್ತದೆ. ನಿಮ್ಮದೇ ಪಕ್ಷದ ಶಾಸಕರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಊರಿಗೂ ಹೋಗಿ ಒಂದು ಸಲ ಸ್ಟೇಡಿಯಂ ನೋಡ್ಕೊಂಡು ಬರ್ರಿ. ಅವ್ರ ಬಳಿ ಬ್ಯಾಡ್ಮಿಂಟನ್ ನೋಡ್ರಿ, ಮತ್ತು ಫುಟ್ಬಾಲ್ ಗ್ರೌಂಡ್ ಮಾಡಿದ್ದಾರೆ. ಈ ಅದ್ಭುತವಾಗಿ ಫುಟ್ಬಾಲ್ ಗ್ರೌಂಡ್ ಮಾಡಿದ್ದಾರೆ, ಕ್ರಿಕೆಟ್ ಗ್ರೌಂಡ್ ಮಾಡಿದ್ದಾರೆ. ಅವ್ರು ಹೆಂಗೆ ಮಾಡಿದ್ದಾರೆ ಒಂದು ಸಲ ಅವ್ರಿಗೆ ಫೋಟೋ ಕಳಿಸ ಅಂತ ಹೇಳ್ರಿ, ಅಥವಾ ನೀವೇ ಹೋಗಿ ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ. ನಿಮಗದು ಮನಸ್ಸಿರಬೇಕು, ನಮ್ಮ ಜನರು ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಇದು ಒಳ್ಳೆಯದಾಗಲಿ ಅಂತ. ಅದು ನಿಮ್ಮ ಮನಸ್ಸಿನಾಗೆ ಇಲ್ಲ ಅಂತಂದ್ರೆ ಅದು ಯಾವ ಕೆಲಸ ಹೆಂಗಾದರೂ ಏನಾದ್ರೂ ನಾನು ರೊಕ್ಕ ತಂದೀನಿ, ಹಾಕಿನಿ, ಕೊಟ್ಟೀನಿ, ಮುಗೀತು. ಹಿಂಗಂದ್ರೆ ಅದು ಆಗಲ್ಲ, ಭಾಳ ಕಷ್ಟ.
ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಮನವಿಯನ್ನು ಮಾಡ್ಕೊತೀವಿ. ತಮಗೂ ಶಾಸಕರು ಸಿಕ್ಕರೆ ಈ ಒಂದು ಗ್ರೌಂಡಿನ ಪರಿಸ್ಥಿತಿ ಬಗ್ಗೆ ಬಂದು ಸ್ವಲ್ಪ ಹೇಳ್ರಿ. ನೋಡ್ರಿ, ಲಾಸ್ಟ್ ವರ್ಷ 15 ಆಗಸ್ಟಿಗೆ ಹಾಡುಗಳನ್ನು ಹಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಪ್ರಶಸ್ತಿಗಳನ್ನು ಕೊಟ್ಟರು, ಮತ್ತು ಏನೇನೋ ಪಾಪ ಯೋಗಾಸನ ಮಾಡಿದ್ರು. ಈ ಸಲ ಯಾಕೆ ಲಾಸ್ಟ್ ಟೈಮ್ ಮಳೆ ಬರಲಿಲ್ಲ, ಮಾಡಿದ್ರಿ. ಈ ಸಲ ಮಳೆ ಬಂತು, ಕ್ಯಾನ್ಸಲ್ ಮಾಡ್ತೀರಿ. ಮತ್ತು ಮಳೆ ಬಂದದ ಕ್ಯಾನ್ಸಲ್ ಮಾಡ್ತೀರಿ, ಮಳೆ ಬರಲ್ಲ ಮಾಡ್ತೀರಿ ಅಂದ್ರೆ ಪ್ರಾಕ್ಟೀಸ್ ಮಾಡಿದವ್ರು ಏನು ಮಾಡ್ಬೇಕು ಹುಡುಗರು? ಇದೇನು ಮಟಗಾನ ಆ ನಂಬರ್ ಹತ್ತತ್ತೋ ಇವತ್ತಿರಲ್ತೋ ಅನ್ಲಕ್ಕ? ಕಷ್ಟಪಟ್ಟು 10-15 ದಿನ ಹುಡುಗರು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಪ್ರಾಕ್ಟೀಸ್ ಮಾಡಿದ್ನವ್ರು ಪ್ರದರ್ಶನ ಎಲ್ಲಿ ಮಾಡಬೇಕು? ನೀವು ಅವಕಾಶನೇ ಕೊಡಲಿಲ್ಲ ಅಂದ್ರೆ ಪ್ರದರ್ಶನ ಏನು ಮಾಡಬೇಕು? ಅವಕಾಶಗಳು ಕೊಡಬೇಕು ಅಂದ್ರೆ ನೀವು ಉತ್ತಮವಾದಂಥ ಗ್ರೌಂಡ್ ನಿರ್ಮಾಣ ಮಾಡಿದ್ರೆ ಅವಕಾಶ ಕೊಡೋಕ್ಕಾಗ್ತದೆ. ಅದಕ್ಕೆ ಎಲ್ಲರ ಹತ್ರ ಮನವಿಯನ್ನು ಮಾಡ್ಕೊತೀವಿ. ಶಾಸಕರಿಗೆ ಬಂದಾಗ ಶಾಸಕರಿಗೆ ಕೇಳ್ರಿ, ಈ ಒಂದು ಗ್ರೌಂಡ್ ವಿಚಾರವಾಗಿ ಏನು ಅದನ್ನು ಸರಿಪಡಿಸೋಕೆ ಹೇಳ್ರಿ. ಯಾಕಂದರೆ ನಿಮ್ಮ ಅಣ್ಣತಂದರು ಮಕ್ಕಳು ಎಲ್ಲ ಅಲ್ಲೇ ಆಡ್ತಾರೆ, ಅಲ್ಲೇ ಆಡಬೇಕು. ಆ ಒಂದು ಸಂಸ್ಕೃತಿಯನ್ನು ನಾವು ಕಲಿಸ್ಬೇಕು. ಅದಕ್ಕಾಗಿ ಇಲ್ಲೇ ಹೋದರೆ ಇದು ಜನರ ಮೇಲೆ ತಾವು ಮಾಡ್ತಿರುವಂಥ ಇದೊಂದು ಏನು ಅನ್ಯಾಯ ಅಂತ ಅನಿಸುತ್ತೆ. ಆದ ಕಾರಣ ಶಾಸಕರಂತ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ತಕ್ಕಂಥ ಕೆಲಸಗಳನ್ನು ತಾವು ಮಾಡಲಿ ಅಂಥೇಳಿ ಮನವಿಯನ್ನು ಮಾಡ್ಕೊತ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಮಸ್ಕಾರ.